ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು RMR ವ್ಲಾಗ್ಸ್. ಈ ವ್ಲಾಗ್ಸಲ್ಲಿ ಇವತ್ತು ಏನಂದರೆ ಇವಾಗ ಮೋಟೋ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದೆ ನಾನು. ಬಟ್ ಯಾವ ಬೈಕಲ್ಲಿ ಮಾಡ್ತೀನಿ ಅಂತ ನಿಮಗೆ ಹೇಳಿರಲಿಲ್ಲ. ಅದನ್ನು ಇವಾಗ ನಿಮಗೆ ರಿವ್ಯೂ ಮಾಡ್ತೀನಿ, ಯಾವ್ಯಾವ ಬೈಕಲ್ಲಿ ಮೋಟೋ ವ್ಲಾಗ್ ಇರುತ್ತೆ ಅನ್ನೋದು ನಿಮಗೆ ಹೇಳ್ತಾ ಬರ್ತೀನಿ, ಬನ್ನಿ. ಓಕೆ ಗಾಯ್ಸ್, ಮೊದಲನೇದಾಗಿ ಬೈಕ್ ಬಂದು ನಮ್ಮದು ಇದು ಪಲ್ಸರ್ 220F. ಸೊ ಈ ಬೈಕಲ್ಲಿ ಆಲ್ಮೋಸ್ಟ್ ನಿಮಗೆ ವ್ಲಾಗ್ ಎಲ್ಲ ಇರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಈ ಬೈಕಲ್ಲಿರುತ್ತೆ ವ್ಲಾಗ್ಸು. ಬಟ್ ಇದು ಲಾಸ್ಟಲ್ಲಿ ನಿಮಗೆ ರಿವ್ಯೂ ಮಾಡ್ತೀನಿ ಯಾವ ಬೈಕ್ ಇದು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಯಾವ ಬೈಕು ಏನಕ್ಕೆ ಇದು ಒಳಗಡೆ ನಿಲ್ಲಿಸಿರ್ತಾರೆ ಅಂತ ಹೇಳ್ತೀನಿ ನಿಮಗೆ ನೆಕ್ಸ್ಟು. ಸೊ ಇದು ನಮ್ಮ ಬೈಕ್. ಇದರಲ್ಲೇ ನಿಮಗೆ ಆಲ್ಮೋಸ್ಟ್ ಮೋಟೋ ವ್ಲಾಗ್ ಎಲ್ಲ ಇರುತ್ತೆ. ಸ್ವಲ್ಪ ನಂಬರ್ ಪ್ಲೇಟ್ ಎಲ್ಲ ಆಚೆನೇ ನಿಲ್ಲಿಸ್ತೀವಲ್ಲ ಗಾಡಿ, ಸೊ ಅದರಿಂದ ನಂಬರ್ ಪ್ಲೇಟ್ ಎಲ್ಲ ಡ್ಯಾಮೇಜ್ ಆಗಿದೆ, ಹಾಕ್ಸ್ಬೇಕು ಅದಕ್ಕೂ. ಮತ್ತು ಹಾಗೆ ಬಂದು ನಿಮಗೆ ಇದು ಸೀಟು ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಇದೇನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮಳೆ ಬಂದಾಗ ಈ ಕಡೆ ಗಾಡಿ ವಾಶ್ ಮಾಡ್ಬೇಕಾದ್ರೆ ನೀರು ಅಬ್ಸರ್ವ್ ಮಾಡಿಬಿಡ್ತದೆ, ಆವಾಗ ಎಲ್ಲ ಬಟ್ಟೆ ಎಲ್ಲ ಒದ್ದೆ ಆಗುತ್ತೆ ಕೂತ್ಕೊಂಡ್ರೆ. ಅದಕ್ಕೋಸ್ಕರ ಚೇಂಜ್ ಮಾಡಿಸ್ಬೇಕು. ಇನ್ನೂ ಟೈಮ್ ಬಂದಿಲ್ಲ, ಚೇಂಜ್ ಮಾಡಿಸ್ಬೇಕು. ಆ್ಯಕ್ಚುಲಿ ಚೇಂಜ್ ಮಾಡಿಸ್ಬೇಕು. ಈ ಗಾಡಿ ಕೊಳೆ ಆಗಿದೆ, ವಾಶ್ ಮಾಡಬೇಕು. ಬಟ್ ಬನ್ನಿ, ಇದು ಆಚೆನೇ ಇರುತ್ತೆ. ಇದು ನಮ್ಮ ಬೈಕು, ಇದು ಆಚೆನೇ ಇರುತ್ತೆ. ಇದು ಬಂದು ಅಪ್ಪದು. ಇದು ಬೈಕ್ ಒಳಗಡೆನೇ ಇರುತ್ತೆ ಯಾವಾಗಲೂ. ಜಾಸ್ತಿ ತೆಗಿಯಲ್ಲ ಈ ಬೈಕ್ನ ಜಾಸ್ತಿ ತೆಗಿಯಲ್ಲ. ಯಾವಾಗಲೂ ಅಪರೂಪ ಇಲ್ಲಿ ಅಕ್ಕಪಕ್ಕ ಓಡಾಡ್ಬೇಕಾದ್ರೆ ಮಾತ್ರ ತೆಗಿಯೋದು. ಅದು ಬಿಟ್ಟರೆ ಇದರಲ್ಲಿ ಆ್ಯಕ್ಟಿವಾದಲ್ಲಿ ಓಡಾಡ್ಕೊಂಡು ಏನೋ ಮ್ಯಾನೇಜ್ ಮಾಡ್ತಾರಪ್ಪ. ಬಟ್ ನಾನು ಇದರಲ್ಲೇ ನಿಮಗೆ ಮೋಟೋ ವ್ಲಾಗ್ ಎಲ್ಲ ಇರುತ್ತೆ ಅಷ್ಟೇ. ಬನ್ನಿ, ಪೂಜೆ ಮಾಡ್ತಾರೆ ನಿಮಗೆ. ನಿನ್ನ ಹೆಸರು ಹೇಳು. ನೋಡಲ್ಲಿ ಹೆಸರು ಹೇಳು. ಹಾಂ, ಆಮೇಲೆ ಏನಕ್ಕೆ ಬಂದಿದೆ ನೀನು ಇಲ್ಲಿಗೆ ಗಾಡಿ ಕ್ಲೀನ್ ಮಾಡೋ ಹತ್ರ? ನೀನು ತೊಳಿದ್ದೆ ಗಾಡಿನ? ಗಾಡಿ ವಾಶ್ ಆಯಿತು. ನಾವು ಎಷ್ಟೇ ವಾಶ್ ಮಾಡಿದ್ರೂ ಕೂಡ ಏನಿದ್ರು ಒಂದು ಸಂಜೆವರೆಗೂ ಅಷ್ಟೇ. ಇದು ಆಚೆ ನಿಲ್ಲಿಸೋದ್ರಿಂದ ಏನು ಪ್ರಯೋಜನ ಇಲ್ಲ. ಎಲ್ಲ ಧೂಳು ಕೊಳೆ ಎಲ್ಲ ಮುಚ್ಚಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ, ನೆಕ್ಸ್ಟು ಈ ಗಾಡಿ ಯಾವುದು ಅಂತ ನಿಮಗೆ ಹೇಳ್ತೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದೇನು ಬೇಡ, ನೋಡಿ. ಒಂದು ರೈಡ್ ಹೋಗೋಣ. ಪಾಪ ಹುಡುಗ ಅವಾಗಿಂದ ಕಾಯ್ತವನೆ, ಗಾಡೀಲಿ ಕರ್ಕೊ ಹೋಯ್ತಾರ ಅಂತ ಕಾಯ್ತವನೆ. ಇಲ್ಲಿ ಬೇಡ, ಹಿಂದೆ ಕೂತ್ಕೋ, ಹಿಂದೆ. ಸ್ವಲ್ಪ ಇಂಜಿನ್ ಹೀಟ್ ಮಾಡಬೇಕು ಗಾಡಿದು. ನಿಲ್ಲಿಸ್ಬಿಟ್ರೆ ತೆಗ್ದೇ ಇಲ್ವಲ್ಲ. 1 ವಾರ ಆದರೂ ಆಯಿತು, 2 ವಾರ ಆದರೂ ಆಯಿತು, ಗಾಡಿ ತೆಗಿಯಲ್ಲ ಜಾಸ್ತಿ. ಇಲ್ಲಿ ಓಡಾಡೋಕ್ಕೆ ಮಾತ್ರ ತೆಗಿತೀವಿ ಆಚೆ. ಹಿಂದೆ ಕೂತಿದ್ಯಪ್ಪ, ಸರಿ ಕೂತಿದ್ಯಾ? ಒಂದು ನಮಗೆ ಭಯ, ಇವನಿಗೆ ಹೆಂಗೆಂಗೋ ಕೂತ್ಕೊಬಿಡ್ತಾನೆ. ಬನ್ನಿ ಹೋಗೋಣ. ಗಟ್ಟಿ ಕೂತ್ಕೊಂಡ, ಗಟ್ಟಿಗೆ ಹಿಡ್ಕೊಂಡಿರು. ಮೌಂಟ್ನ ಆರ್ಡ್ರ್ ಮಾಡಿದೆ. ನೋಡೋಣ, ಒಂದು ಟ್ರಯಲ್ ಆ್ಯಂಡ್ ಎರರ್ ನೋಡೋಣ. ಹೆಂಗೆ ಹೆಲ್ಮೆಟ್ಗೆ ಹಾಕೊಂಡು ಅಂದ್ಬಿಟ್ಟು ನಾನು 220 ಗಾಡೀಲಿ ಟ್ರಯಲ್ ಮಾಡ್ತಾಯಿದ್ದೀನಿ. ಆಯಿತು ಸರಿ ಅಣ್ಣ, ನಾನು ಬರ್ತೀನಿ ಅಂತ ಫುಲ್ಲು ಹಠ ಮಾಡ್ದಾನೆ. ಆಯ್ತು ಸರಿ ಬಾಪ ಅಂತ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಸರಿ ಬಾಪ ಅಂತ ಹೇಳಿದ್ದೀನಿ. ಅವನು ಹತ್ತು ಕೂತವನೆ. ಅದು ಯಾವ ಥರ ಹಿಂಗೆ ಕೂತಿಲ್ಲ,
ಆಪೋಸಿಟ್ ನನ್ನ ಬೆನ್ನು ಅವ್ನ ಬೆನ್ನು ಆಪೋಸಿಟ್. ಅವನು ಆಚೆ ಹಿಂದ್ಗಡೆ ಬರೋರನ್ನ ನೋಡೋ ಥರ ಫೇಸು, ಅಂದರೆ ನನ್ನ ಬೆನ್ನು ಅವ್ನ ಬೆನ್ನು ಟಚ್ ಆದಂಗೆ. ಅವನು ಫ್ರೆಂಡ್ ನೋಡ್ತಿಲ್ಲ, ಹಿಂದ್ಗಡೆ ಬ್ಯಾಕ್ ಸೈಡು ವೆಹಿಕಲ್ ಬರ್ತದಲ್ಲ ಆ ಥರ ಫೇಸ್ ಮಾಡ್ಕೊಂಡು ಕೂತವನೆ. ನನಗೆ ಗೊತ್ತಿಲ್ಲ, ಅಂದ್ರಲ್ಲಿ 220 ಆ ಥರ ಗ್ರಿಪ್ ಇಲ್ಲ. ಸೊ ಇವನೇನು ಮಾಡ್ದ, ಕೂತವನೇ, ನನಗೆ ಗೊತ್ತಿಲ್ಲ. ನಾನು ಇಲ್ಲಿ ಮೊಬೈಲ್ ಮೌಂಟ್ ಹೆಂಗೆ ಹಾಕೋದು, ಯಾವ್ದಾದ್ರು ಆಪ್ರೇಟ್ ಆಯ್ತದ, ಸರಿ ಕ್ಯಾಪ್ಚರ್ ಆಯ್ತದ, ಅದ್ರ ಬಗ್ಗೆ ನಾನು ಚೆಕ್ ಮಾಡ್ತಾಯಿದ್ದೀನಿ. ಅವನು ಸರಿ ಆಯಿತು ಕೂತಿದ್ದೀನಿ ಅಣ್ಣ, ಭಯ ಆಯ್ತೈತೆ ಅಂದ. ಓ ಸರಿ ಆಯಿತು, ನಾನು ವೀಡಿಯೋ ಹಾಕ್ತೀನಿ ನಿಮಗೆ ನೋಡಿ. ಹತ್ತೋ ಬೇಗ. ಏನು ಭಯ ಇದೆ ನಿನಗೆ? ಹೋಗು ನೀನು, ಬಾಪ ಹತ್ತು ಅಂದೆ. ನಾನು ಗೇರ್ ಹಾಕ್ಬಿಟ್ಟು ಮೂವ್ ಮಾಡಿದೆ ನೋಡಿ, ಗಾಡಿ ಬಿದ್ದು ಅಂತ. ಅವಾಗ ನಂಗೆ ಗೊತ್ತಾಯ್ತು, ಸೆನ್ಸ್ ಆಯಿತು. ಸದ್ಯ ಹಿಡ್ಕೊಂಡೆ, ಜಸ್ಟ್ ಮಿಸ್ಸು, ಇಲ್ಲ ಬಿದ್ದೋಗ್ಬಿಡ್ತಿದ್ದ. ಯಾಕೆಂದರೆ ಮಕ್ಕಳು ಕೂತಿರ್ಬೇಕಾದ್ರೆ ಒಂಚೂರು ಸೆನ್ಸ್ ಮಾಡ್ತಾ ಇರಬೇಕು ನಾವು, ಅವ್ರ ಬಗ್ಗೆನೂ ಅಬ್ಸರ್ವ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಕಷ್ಟ. ಈ ಮಕ್ಕಳು ಇದ್ದಾಗ ಗಾಡಿ ಸ್ಟಾರ್ಟ್ ಮಾಡ್ತೀವಿ, ಅವರು ಹತ್ತಕ್ಕಂತ ಬರ್ತಾರೆ. ಇಲ್ಲಿ ಎಲ್ಲ ಮುಂದೆ ಕೂತ್ಕೊಳ್ಳೋಕೆ ಇಷ್ಟಪಡೋದ್ರಿಂದ ಮಕ್ಕಳುಗಳು ಈ ಗಾಡಿ ಸ್ಟಾರ್ಟ್ ಮಾಡಿರ್ತೀವಿ, ಅವ್ರು ಹತ್ತಕ್ಕೆ ಅಂತ ಇಲ್ಲಿ ಪೆಡಲ್ ಮೇಲೆ ಹಾಕ್ತಾರೆ ಕಾಲು, ಅದು ಗೇರ್ ಟಚ್ ಆಗ್ಬಿಡ್ತದೆ. ಅಯ್ಯೋ ಅದಂತೂ ವೆವಿ ಡೇಂಜರು. ಹುಷಾರಾಗಿರಬೇಕು ಮಕ್ಕಳ ಜೊತೆ. ಗಾಡಿ ಸ್ಟಾರ್ಟ್ ಮಾಡ್ಬೇಕಾರೆ, ಆಫ್ ಮಾಡ್ಬೇಕಾರೆ, ನಿಲ್ಲಿಸ್ಬೇಕಾರೆಲ್ಲ ಹುಷಾರಾಗಿರಬೇಕು. ಚಿಕ್ಕ ಮಕ್ಕಳು ಮುಂದೆ ಸರಿ ಇರೋಲ್ಲ. ಏನು ಮಾಡೋಕ್ಕಾಗಲ್ಲ, ಆಟ ಆಡೋ ವಯಸ್ಸು. ಬಟ್ ಅವರು ಗೊತ್ತಿದ್ದು ಮಾಡಲ್ಲ. ಬಟ್ ನಾವು ಹುಷಾರಾಗಿ ಕೇರ್ಫುಲ್ಲಾಗಿ ಅವ್ರನ್ನ ನೋಡಿಕೊಂಡು ಅಬ್ಸರ್ವ್ ಮಾಡ್ತಾ ಹುಷಾರಾಗಿರಬೇಕು. ಅಂದರೂ ಏನೇ ಹೇಳಿ, ಈ ಗಾಡೀಲಿ ಹೋಗೋದೇ ಒಂದು ಮಜಾ. ಏನು ಹೇಳೋದು ಇದ್ರ ಬಗ್ಗೆ, ಏನು ಹೇಳೋಂಗಿಲ್ಲ, ಎಲ್ಲ ಗೊತ್ತಿರ್ತದೆ ಆಲ್ಮೋಸ್ಟ್ ಹುಡುಗರುಗಳಿಗೆಲ್ಲ. ಬಟ್ ಏನಂದರೆ ಅವಾಗ 88, 89 ಏನಿತ್ತು ಸೇಮ್, ಒಂದು ಚೂರು ಚೇಂಜ್ ಮಾಡಿಲ್ಲ. ಏನಂದ್ರೆ ಏನು ಆಲ್ಟ್ರೇಷನ್ ಮಾಡಿಸಿಲ್ಲ ಗಾಡಿ. ಏನಿತ್ತು ಶೋರೂಮ್ದು ಅದೇ ಇರೋದು, ಏನು ಮಾಡಿಸಿಲ್ಲ. ಬರೀ ಪೇಂಟ್ ಮಾಡಿಸಿದ್ದೀವಿ. ಎಲ್ಲ ತುಂಬ ವರ್ಷನೇ ಆಯಿತು, ಒಂದು 10-12 ವರ್ಷನೇ ಆಯಿತು ಈ ಪೇಂಟೆಲ್ಲ ಮಾಡಿಸಿ. ಹೊಂಟೋಗಿತ್ತು ಪೇಂಟೆಲ್ಲ ಮಾಡಿಸಿ ಟ್ಯಾಂಕ್ದು. ಪಾಪು ಹಿಂದ್ಗಡೆ ಕೂತಿರೋದ್ರಿಂದ ನಾನು ಫಾಸ್ಟ್ ಹೋಗಲ್ಲ. ಹಾಡು ಹೇಳ್ತಾ ಕೂತವನೆ. ಮಜಾನೇ ಮಜಾ, ಈ ಗಾಡೀಲಿ ಹೋಗೋದೇ ಒಂಥರ ಮಜಾ. ನನಗಂತೂ ಇದರಲ್ಲೇ ಮಜಾ. ಹಾಗೆ 220 ಅದರಲ್ಲಿ ಇದಕ್ಕಿಂತ ಇದರಲ್ಲಿ ಒಳ್ಳೆ ಮಜಾ ಸಿಗುತ್ತೆ ನನಗೆ. ಆ ಸೌಂಡು, ಮತ್ತು ಓಕೆ ಗಾಯ್ಸ್, ಇಷ್ಟೇ ಇವತ್ತಿನ ವ್ಲಾಗ್ ಬಗ್ಗೆ. ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ವೀಡಿಯೋಸ್ನ ಸಪೋರ್ಟ್ ಮಾಡಿ. ಓಕೆ ಗಾಯ್ಸ್, ನಾನು ನೆಕ್ಸ್ಟು ವ್ಲಾಗಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಓಕೆ, ಸಿಗೋಣ, ಬಾಯ್.